ಮಾರ್ಕನು ಬರೆದಂತಹ ಸುವಾರ್ತೆ 5ನೇ ಅಧ್ಯಾಯ 29ನೆಯ ವಾಕ್ಯ. ಹಿಂದಿನಿಂದ ಬಂದು ಆತನ ಉಡುಪನ್ನು ಮುಟ್ಟಿದಳು. ಮುಟ್ಟಿದ ಕೂಡಲೇ ಆಕೆಗೆ ರಕ್ತ ಹರಿಯುವುದು ನಿಂತು ಹೋದದ್ದರಿಂದ ಆಕೆಯು ನನ್ನನ್ನು ಕಾಡಿದ ರೋಗವು ಹೋಗಿ ನನಗೆ ಗುಣವಾಯಿತು ಎಂದು ತನ್ನೊಳಗೆ ತಿಳುಕೊಂಡಳು. ಈ ವಾಕ್ಯದಲ್ಲಿ 12 ವರ್ಷಗಳಿಂದ ರಕ್ತಕುಸುಮ ರೋಗದಿಂದ ಬಳಲುತ್ತಾ ಇದ್ದಂಥ ಸ್ತ್ರೀಯು ಯೇಸು ಕ್ರಿಸ್ತನಿಂದ ಸೌಖ್ಯವನ್ನು ಪಡೆದುಕೊಂಡದರ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಈಕೆಯ ಕುರಿತಾಗಿ ಬರೆಯಲ್ಪಟ್ಟಿದೆ. ಆಕೆಯು 12 ವರ್ಷದಿಂದ ರಕ್ತಕುಸುಮ ರೋಗದಿಂದ ಬಳಲುತ್ತಾ ಇದ್ದಳು. ಅನೇಕ ವೈದ್ಯರ ಬಳಿಗೆ ಹೋಗಿ ಬಹು ಕಷ್ಟವನ್ನು ಅನುಭವಿಸಿ ಕೈಯಲ್ಲಿದ್ದದನ್ನೆಲ್ಲ ಕಳಕೊಂಡರೂ ಕೂಡ ರೋಗ ಹೆಚ್ಚಾಗುತ್ತಾ ಬಂದಿದೆ ಹೊರತು ಯಾವುದೇ ಪ್ರಯೋಜನವಾಗಲಿಲ್ಲ. ಇಂತಹ ಒಂದು ಸಮಯದಲ್ಲಿ ಯೇಸು ಕ್ರಿಸ್ತನ ಕುರಿತಾಗಿ ಆಕೆಯು ಕೇಳಿದಾಗ ಆಕೆಯಲ್ಲಿ ಒಂದು ನಂಬಿಕೆ ಬಂದಿತು. ಆದರೆ ನೇರವಾಗಿ ಯೇಸು ಕ್ರಿಸ್ತನ ಮುಂದೆ ಹೋಗಿ ನನಗೆ ಇಂತಹ ಒಂದು ಸಮಸ್ಯೆ ಇದೆ ಎಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಕಾರಣ ಆ ದಿವಸಗಳಲ್ಲಿ ಇಂತಹ ರೋಗ ಉಳ್ಳಂತವರನ್ನು ಅಶುದ್ಧ ಎಂಬುದಾಗಿ ಭಾವಿಸುತ್ತಾ ಇದ್ದರು. ಅಂತವರನ್ನು ಯಾರು ಕೂಡ ಮುಟ್ಟುವಂತಿಲ್ಲ, ಅವರು ಕೂಡ ಯಾರನ್ನು ಮುಟ್ಟುವಂತಿಲ್ಲ. ಇಂತಹ ಸಂದರ್ಭದಲ್ಲಿ ಯೇಸು ಕ್ರಿಸ್ತನ ಬಳಿಗೆ ಹೋಗುವುದು ಅಸಾಧ್ಯ. ಕಾರಣ ಆತನ ಸುತ್ತಲೂ ಅನೇಕ ಜನರಿರುತ್ತಾರೆ. ಹಾಗಾಗಿ ಒಂದು ಸಂಕೋಚ, ಒಂದು ಭಯ ಆಕೆಯಲ್ಲಿ ಇದ್ದದ್ದರಿಂದ ನಾನು ಮೌನವಾಗಿ ಯಾರಿಗೂ ಕೂಡ ತಿಳಿಯದಂತೆ ಈ ಅದ್ಭುತವನ್ನು ಹೊಂದಿಕೊಳ್ಳುತ್ತೇನೆಂಬುದಾಗಿ ಭಾವಿಸಿ ಆತನ ವಸ್ತ್ರದ ಗೊಂಡೆಯನ್ನು ಮುಟ್ಟಿದರೆ ಸಾಕು, ನಾನು ಗುಣವಾಗುತ್ತೇನೆ, ಸ್ವಸ್ಥವಾಗುತ್ತೇನೆ ಎಂಬುದಾಗಿ ದೃಢವಾಗಿ ನಂಬಿ ಹಿಂದಿನಿಂದ ಬಂದು ಆತನ ವಸ್ತ್ರವನ್ನು ಮುಟ್ಟಿದ ಕೂಡಲೇ ಆಕೆಯನ್ನು ಕಾಡಿದಂಥ ರೋಗವು ಗುಣವಾಯಿತು. ಯೇಸು ಕ್ರಿಸ್ತನಿಂದ ಶಕ್ತಿಯು ಹೊರಟು ಬಂದು ಆಕೆಯನ್ನು ಪೂರ್ಣವಾಗಿ ಸೌಖ್ಯ ಮಾಡಿತು. ಇಲ್ಲಿ ನೋಡುವಾಗ ಈ ಅದ್ಭುತ ನಡೆದದನ್ನ ಯಾವ ಮನುಷ್ಯರು ಕೂಡ ಕಾಣಲಿಲ್ಲ, ಆದರೆ ಆಕೆ ಅದನ್ನ ಅನುಭವಿಸಿದಳು. ಹಾಗೆ ಯೇಸು ಕ್ರಿಸ್ತನು ತನ್ನಿಂದ ಶಕ್ತಿಯು ಹೊರಟದನ್ನ ಅರಿತುಕೊಂಡು ಅದರ ನಂತರ ಆಕೆಯನ್ನು ಮುಂದೆ ಕರೆದು ಜನರ ಮಧ್ಯದಲ್ಲಿ ಆಕೆಯನ್ನ ಘನಪಡಿಸುವಂತೆ, ಆಕೆಯ ನಂಬಿಕೆಯನ್ನ ಮಾನಿಸುವಂತೆ ವಿಷಯಗಳನ್ನ ಬದಲಾಯಿಸಿದನು. ಇದೇ ಪ್ರಕಾರವಾಗಿ ದಿವಸಗಳ ನಿಮ್ಮ ಜೀವಿತಗಳಲ್ಲಿ ಕೂಡ ಜನರ ಮುಂದೆ ಹೇಳುವುದಕ್ಕಾಗದೇ ಇರುವಂತ ಅನೇಕ ವೇದನೆಗಳಲ್ಲಿ, ದುಃಖಗಳಲ್ಲಿ, ಸಮಸ್ಯೆಗಳಲ್ಲಿ, ಭಾರಗಳಲ್ಲಿ ನೀವು ಜೀವಿತವನ್ನು ನಡೆಸುತ್ತಾ ಇರಬಹುದು. ಇದನ್ನು ಹೇಳಿದರೆ ಜನರು ಹೇಗೆ ನೋಡುತ್ತಾರೆ? ಈ ಪಾಪದ ವಿಷಯವಾಗಿ, ಕೊರತೆಯ ವಿಷಯವಾಗಿ, ನನ್ನಲ್ಲಿರುವಂಥ ಈ ಬಲಹೀನತೆಯ ವಿಷಯವಾಗಿ ನಾನು ಯಾರೊಟ್ಟಿಗೆ ಹಂಚಿಕೊಳ್ಳಲಿ? ದೇವರ ಮುಂದೆ ಮಾತ್ರವೇ ಹೇಳಿ ಅಳುತ್ತೇನೆ, ಆತನೇ ಏನಾದರೂ ಒಂದು ಬಿಡುಗಡೆಯನ್ನು ಕೊಡಲಿ ಎಂಬುದಾಗಿ ನೀವು ಪ್ರಾರ್ಥಿಸುತ್ತಾ ಇರುವುದಾದರೆ ಖಂಡಿತವಾಗಿ ದೇವರು ನಿಮ್ಮನ್ನು ನೋಡುತ್ತಲೇ ಇದ್ದಾರೆ. ನಿಮ್ಮ ದೃಢವಾದಂಥ ನಂಬಿಕೆಯ ಮೂಲಕವಾಗಿ ಆತನು ಕಾರ್ಯಗಳನ್ನು ಮಾಡುವುದಕ್ಕೆ ಸಿದ್ಧವಾಗಿದ್ದಾನೆ. ಆದ್ದರಿಂದ ನಂಬುವುದನ್ನು ದೃಢವಾಗಿ ನಂಬಿರಿ, ನಿಶ್ಚಯವಾಗಿ ಹೊಂದುತ್ತೇನೆಂಬುದಾಗಿ ನೀವು ನಂಬಿ ಪ್ರಾರ್ಥಿಸುವುದಾದರೆ, ನಿರೀಕ್ಷಿಸಿ ಪ್ರಾರ್ಥಿಸುವುದಾದರೆ ಬದಲಾವಣೆಗಳನ್ನು, ಆಶೀರ್ವಾದಗಳನ್ನು ಖಂಡಿತವಾಗಿ ಕಾಣುತ್ತೀರಾ. ಯೇಸು ಕ್ರಿಸ್ತನ ಶಕ್ತಿಯು ನಿಮ್ಮ ಜೀವಿತದಲ್ಲಿ ಹರಿದು ಬಂದು ನಿಮಗೆ ಬೇಕಾದಂಥ ಸೌಖ್ಯವನ್ನು, ಬಿಡುಗಡೆಗಳನ್ನು, ಆಶೀರ್ವಾದಗಳನ್ನು, ಬದಲಾವಣೆಗಳನ್ನು, ಮೇಲುಗಳನ್ನು ಉಂಟು ಮಾಡುತ್ತದೆ. ಜನರು ಅದರ ಕುರಿತಾಗಿ ಅರಿಯದೇ ಇದ್ದರೂ ಕೂಡ ನಿಮ್ಮ ಜೀವಿತ ಬದಲಾಗುತ್ತದೆ. ನಂತರ ನೀವು ಅದನ್ನು ಜನರಿಗೆ ತಿಳಿಸುವಂತೆ ಸಾಕ್ಷಿಗಳಾಗಿ ಬದಲಾಗಲಿದ್ದೀರಾ. ಆದ್ದರಿಂದ ಪರಿಸ್ಥಿತಿಗಳನ್ನು, ಸನ್ನಿವೇಶಗಳನ್ನು ನೋಡಿ ಹಿಂಜಾರಬೇಡಿ, ಕುಂದಿ ಹೋಗಬೇಡಿ. ಕರ್ತನಿಂದ ನಿಮ್ಮ ಜೀವಿತವನ್ನು ಬದಲಾಯಿಸುವುದಕ್ಕೆ ಸಾಧ್ಯ. ಆತನು ಅದ್ಭುತಗಳನ್ನು ಮಾಡುವುದಕ್ಕಾಗಿಯೇ ಕಾದಿದ್ದಾನೆ ಎಂಬುದನ್ನು ಅರಿತು ಆತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ನಂಬಿಕೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂಥ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತೇನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ 12 ವರ್ಷಗಳಿಂದ ರಕ್ತಕುಸುಮ ರೋಗದಿಂದ ಬಾಧಿಸಲ್ಪಟ್ಟಂಥ ಸ್ತ್ರೀಯು ಅನೇಕ ವೈದ್ಯರ ಬಳಿಗೆ ಹೋದರು, ಹಣವನ್ನೆಲ್ಲ ಖರ್ಚು ಮಾಡಿದರು, ಯಾವುದೇ ಪ್ರಯೋಜನವಾಗಲಿಲ್ಲ. ಆದರೆ ನಿನ್ನ ಕುರಿತಾಗಿ ಕೇಳಿ ನಿನ್ನ ವಸ್ತ್ರವನ್ನು ಮುಟ್ಟಿದರೆ ಸಾಕು, ಗುಣವಾಗುವನೆಂಬುದಾಗಿ ದೃಢವಾಗಿ ನಂಬಿ ಹಿಂದಿನಿಂದ ಬಂದು ನಿನ್ನ ವಸ್ತ್ರವನ್ನು ಮುಟ್ಟಿದ ಕೂಡಲೇ ಆಕೆಯನ್ನು ಕಾಡಿದಂತಹ ರೋಗವು ನೀಗಿತು. ಯೇಸುವಿನ ಶಕ್ತಿಯು ಆಕೆಯನ್ನು ಪರಿಪೂರ್ಣವಾಗಿ ಗುಣ ಮಾಡಿತು. ಆ ರೀತಿಯಂತ ಅದ್ಭುತ ಕಾರ್ಯಗಳನ್ನಪ್ಪ ಈ ದಿವಸಗಳಲ್ಲೂ ಕೂಡ ನೀನು ಮಾಡುವುದಕ್ಕೆ ಶಕ್ತನಾಗಿದ್ದೀಯಾ. ನಿನ್ನ ಬಲವು, ನಿನ್ನ ಬಿಡುಗಡೆಯಪ್ಪ ಜೀವಿತಗಳನ್ನು ಆವರಿಸಿಕೊಳ್ಳಲು ನಾನು ಕೇಳ್ತಾ ಇರುವಂಥ ಒಬ್ಬೊಬ್ಬರ ಜೀವಿತಗಳಲ್ಲಿ ಬಿಡುಗಡೆಗಳು, ಅವರು ಬಯಸುವಂಥ ಕಾರ್ಯಗಳಲ್ಲಿ ಅದ್ಭುತಗಳು ಸಂಭವಿಸಲಿ. ಯೇಸುವಿನ ನಾಮದಲ್ಲಿ ತಡೆಗಳು ಮುರಿದು ಬೀಳಲಿ, ಸೈತಾನನ ಹೋರಾಟಗಳು ಲಯವಾಗಲಿ, ಗರ್ಭಫಲ ಉಂಟಾಗಲಿ, ತಡೆಗಳೆಲ್ಲ
ದುಃಖಗಳೆಲ್ಲ ನೀಗಿ ಆಶೀರ್ವಾದ ಮೇಲುಗಳು ಸಂಭವಿಸಲಿ. ಈಗಲೇ ಯೇಸುವಿನ ಶಕ್ತಿ ಒಬ್ಬೊಬ್ಬರ ದೇಹದಲ್ಲಿಯೂ ಒಬ್ಬೊಬ್ಬರ ಕುಟುಂಬಗಳಲ್ಲಿಯೂ ಹರಿದು ಬರಲಿ. ಪರಿಪೂರ್ಣವಾಗಿ ಅಪ್ಪ ಮೇಲುಗಳನ್ನು ಆಶೀರ್ವಾದಗಳನ್ನು ಉಂಟು ಮಾಡಿ ಘನಪಡಿಸು. ನಂಬಿಕೆಯನ್ನು ಮಾನಿಸು ಕರ್ತನೆ. ನೀನು ಆತಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ. ಆಮೇನ್, ಆಮೇನ್.